ಭದ್ರಾವತಿ ತಾಲೂಕು ಅರಬಿಳ್ಚಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅರಬಿಳ್ಚಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಆದಿ ಕರ್ನಾಟಕ ಜನಾಂಗದವರ 3 ಬೀದಿಗಳಿವೆ. ಈ 3 ಬೀದಿಗಳಲ್ಲಿ 2 ಬೀದಿಗೆ ಮಾತ್ರ ಓಡಾಡಲಿಕ್ಕೆ ರಸ್ತೆ ಇದೆ. ಇನ್ನೊಂದು 3ನೇ ಬೀದಿಗೆ ಓಡಾಡಲಿಕ್ಕೆ ರಸ್ತೆನೇ ಇಲ್ಲ. ರಸ್ತೆ ಇಲ್ಲ ಅಂದರೆ ರಸ್ತೆ ಇಲ್ಲ ಅಂತಲ್ಲ, ಅವರು ರಸ್ತೆ ಜಾಗದಲ್ಲಿ ಈ ಗ್ರಾಮದ ಮೇಲ್ವರ್ಗದಿಂದ ಅಡ್ಡ ಗೋಡೆಗಳನ್ನು ಕಟ್ಕೊಂಡು ಅದರಲ್ಲಿ ಬಾತ್ರೂಮ್ಗಳನ್ನು ಕಟ್ಕೊಂಡು ಬೇಲಿಗಳನ್ನು ಹಾಕೊಂಡು ಪರಿಶಿಷ್ಟ ಜಾತಿ ವರ್ಗದವರಿಗೆ ಓಡಾಡಲಿಕ್ಕೆ ರಸ್ತೆನೇ ಇಲ್ದಂಗೆ ಮಾಡಿದ್ದಾರೆ. ಕಳೆದ 20-25 ವರ್ಷಗಳಿಂದ ನಮ್ಮ ಜನರು ಯಾರ್ಯಾರ್ದು ಮನೆ ಸಂಧಿ ಮುಡುಕಿನಲ್ಲಿ ಓಡಾಡ್ತಾ ಇದ್ದಾರೆ. ರಾತ್ರಿ ಹೊತ್ತು ಹುಳ ಹುಪ್ಪೆ ಹಾವು ಚೇಳು ಈ ಎಲ್ಲ ಅಪಾಯಗಳನ್ನು ಎದುರಿಸ್ತಾ ಇದ್ದಾರೆ. ಗ್ರಾಮ ಪಂಚಾಯತಿಗೆ ಹಲವಾರು ಬಾರಿ ನಮ್ಮ ದಲಿತರು ಮನವಿ ಕೊಟ್ಟರು ಕೂಡ ಇದುವರೆಗೂ ಯಾವುದೇ ಕ್ರಮವನ್ನು ಗ್ರಾಮ ಪಂಚಾಯತಿಯ ಅಧಿಕಾರಿಗಳಾಗಲಿ ಚುನಾಯಿತ ಪ್ರತಿನಿಧಿಗಳಾಗಲಿ ಕ್ರಮವನ್ನು ತೆಗೆದುಕೊಂಡಿರೋದಿಲ್ಲ. ಅಕಸ್ಮಾತ್ ನಮ್ಮವ್ರದ್ದೇನಾದರೂ ಸಾವಾದರೆ ಆ ಬೀದಿನಲ್ಲಿ ಅವರ ಹೆಣವನ್ನು ಸಾಗಿಸ್ಲಿಕ್ಕೂ ಕೂಡ ರಸ್ತೆ ಇಲ್ಲ. ಹೇಗೆ ತಗೊಂಡು ಹೋಗಬೇಕು? ಈ ಒಂದು ಪರಿಸ್ಥಿತಿನಲ್ಲಿ ಇಂದಿಗೂ ಕೂಡ 75 ವರ್ಷ ಆದರೂ ದಲಿತರ ಜೀವನ ಈ ಮಟ್ಟದಲ್ಲಿದೆ. ಕರ್ನಾಟಕದಲ್ಲಿ SCP TSP ಅನುದಾನವನ್ನು ಬೇರೆ ಮೇಲ್ವರ್ಗದವರ ಜಮೀನುಗಳಿಗೆ ಹೋಗಲಿಕ್ಕೆ CC ರಸ್ತೆ, ಬಾಕ್ಸ್ ಡ್ರೈನೇಜ್ ಅಂತೇಳಿ SC STಗಳು ವಾಸವೇ ಇಲ್ಲದೆ ಇರೋ ಜಾಗದಲ್ಲಿ ತಗೊಂಡೋಗಿ ರಸ್ತೆಗಳನ್ನು ಮಾಡಿ SCP TSP ಹಣವನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಇಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಓಡಾಡಲಿಕ್ಕೆ ರಸ್ತೆನೇ ಇಲ್ಲ. ರಸ್ತೆ ಮಾಡಿಕೊಡೋದಕ್ಕೆ ಇವತ್ತು ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಮತ್ತು ಗ್ರಾಮ ಪಂಚಾಯತಿ ಇರ್ಬೋದು, ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳು ತಾಲೂಕು ಪಂಚಾಯತಿ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತಿ ಇವರೆಲ್ಲರೂ ಕೂಡ ದಲಿತ ವಿರೋಧಿ ಧೋರಣೆಯನ್ನು ತೋರಿಸ್ತಾ ಇದ್ದಾರೆ. ಈ ದಲಿತ ವಿರೋಧಿ ಧೋರಣೆಯನ್ನು ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಇವತ್ತು ಅರಬಿಳ್ಚಿ ಗ್ರಾಮ ಪಂಚಾಯತಿ ಎದುರುಗಡೆ ಏನು ಅಡ್ಡಲಾಗಿ ಗೋಡೆಯನ್ನು ಕಟ್ಟಿದ್ದಾರೆ, ಬೇಲಿಗಳನ್ನು ಕಟ್ಕೊಂಡಿದ್ದಾರೆ, ಮತ್ತು ಬಾತ್ರೂಮ್ಗಳನ್ನು ಕಟ್ಕೊಂಡಿದ್ದಾರೆ. ಅವನ್ನು ಅಂಥವರ ಮೇಲೆ ಪರಿಶಿಷ್ಟ ಜಾತಿ ವರ್ಗಗಳ ದೌರ್ಜನ್ಯ ತಡೆ ಕಾಯ್ದೆಯಡಿ ಪ್ರಕರಣವನ್ನು ದಾಖಲಿಸಬೇಕು. ಮತ್ತು ಅಕ್ರಮವಾಗಿ ಕಟ್ಟಿರ್ತಕ್ಕಂಥ ಕಟ್ಟಡಗಳನ್ನು ಬೇಲಿಯನ್ನು ತೆರವುಗೊಳಿಸಬೇಕು. ಹಾಗೆಯೇ ಆ ತೆರವುಗೊಂಡ ಜಾಗದಲ್ಲಿ SCP TSP ಅನುದಾನವನ್ನು ಬಳಸಿ ಬಾಕ್ಸ್ ಡ್ರೈನೇಜ್ ಮತ್ತು CC ರಸ್ತೆಯನ್ನು ಮಾಡಿಕೊಡ್ಬೇಕು ಅಂತ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರ ಶಾಖೆಯ ವತಿಯಿಂದ ಇವತ್ತು ಗ್ರಾಮ ಪಂಚಾಯತಿ ಎದುರುಗಡೆ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಬೇಡಿಕೆ ಈಡೇರಲ್ಲಿವರೆಗೆ ನಮ್ಮ ಹೋರಾಟ ಮುಂದುವರಿತದೆ. TH ಹಾಲೇಶಪ್ಪ, ಮೈಸೂರು ವಿಭಾಗೀಯ ಸಂಚಾಲಕರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಶಿವಮೊಗ್ಗ.